ಭೇಟಿಗೆ ಬಂದಂತಹ ಪತ್ನಿ ಮುಂದೆ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಇನ್ಸೈಟ್ಸ್ ಈಗ ಮಗ ಮತ್ತು ಪತ್ನಿಯನ್ನ ನೋಡ್ತಾ ಇದ್ದಂತೆ ಕಣ್ಣೀರು ಹಾಕಿದ್ದಾರೆ ದರ್ಶನ್. ಇವತ್ತು ದರ್ಶನ್ ಅನ್ನ ನೋಡೋದಕ್ಕೆ ತನ್ನ ಪತಿಯನ್ನ ನೋಡೋದಕ್ಕೋಸ್ಕರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಜೊತೆಗೆ ಘಟನೆ ಬಗ್ಗೆನೂ ಕೂಡ ಮಾತಾಡಿದಾರಂತೆ. ಕಾನೂನು ಹೋರಾಟದ ಬಗ್ಗೆನೂ ಕೂಡ ದರ್ಶನ್ ಜೊತೆ ಚರ್ಚೆ ಮಾಡಿದ್ದಾರೆ. ಸಂದರ್ಭದಲ್ಲಿ ದರ್ಶನ್ಗೆ ಧೈರ್ಯ ತುಂಬಿ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಮುಂದೆ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ತನ್ನ ಮಗ ವಿನೀಶ್ ಮತ್ತು ಪತ್ನಿಯನ್ನ ನೋಡ್ತಾ ಇದ್ದಂತೆ ದರ್ಶನ್ ಕಣ್ಣೀರಾಗಿದ್ದಾರೆ. ಇವತ್ತು ಬೆಳಿಗ್ಗೆನೆ ನಟ ದರ್ಶನ್ ಅನ್ನ ನೋಡೋದಕ್ಕೆ ಅಂತ ಬಂದಂತಹ ವಿಜಯಲಕ್ಷ್ಮಿ ದೃಶ್ಯಗಳಲ್ಲಿ ತಾವು ಗಮನಿಸಬಹುದು. ಒಂದು ಕಡೆ ಬ್ಲ್ಯಾಕ್ ಕಲರ್ ಕಾರ್, ಕಿಯಾ ಕಾರ್ನಿವಲ್ ಕಾರ್ನಲ್ಲಿ ಬಂದಂತಹ ವಿಜಯಲಕ್ಷ್ಮಿ, ಬಟ್ ಅಲ್ಲಿ ಮಾಧ್ಯಮದವರಿದ್ದಾರೆ ಅಂತ ಹೇಳಿ ನೋಡಿದ ತಕ್ಷಣ ಕಾರನ್ನು ಅಲ್ಲೇ ನಿಲ್ಲಿಸಲಿಲ್ಲ, ಅಲ್ಲಿಂದ ವಾಪಸ್ ಹೋದ್ರು ಅವರು. ಬಟ್ ಅದಾದ ನಂತರ ಪೊಲೀಸ್ ಕಾರ್ನಲ್ಲೇ ವಿಜಯಲಕ್ಷ್ಮಿ ಅವರನ್ನು ಕರ್ಕೊಂಡು ಹೋಗಲಾಯಿತು. ಒಳಗಡೆ ಹೋದಂಥ ವಿಜಯಲಕ್ಷ್ಮಿ ಅಲ್ಲಿ ಹೋಗಿ ದರ್ಶನ್ರನ್ನ ಮಾತಾಡಿಸಿದ್ದಾರೆ. ದರ್ಶನ್ಗೆ ಧೈರ್ಯ ಹೇಳಿದ್ದಾರೆ. ಮಗನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದಾರಂತೆ ದರ್ಶನ್. ಈ ಸಂದರ್ಭದಲ್ಲಿ ಮಗನನ್ನು ತಬ್ಬಿಕೊಂಡು ಮುದ್ದಾಡಿದ್ದಾರೆ ದರ್ಶನ್. ಪತ್ನಿ ಬಳಿ ನಡೆದಂಥ ಘಟನೆ ಬಗ್ಗೆನೂ ಕೂಡ ಮಾತಾಡಿದಾರಂತೆ. ದರ್ಶನನ್ನ ನೋಡಿದ ತಕ್ಷಣ ಅಳು ಬಂದಿದೆ ಮಗನಿಗೂ ಕೂಡ. ಮಗನನ್ನ ತಬ್ಬಿಕೊಂಡು ಮುದ್ದಾಡಿದ್ದಾರೆ, ಹಾಗೆ ಅತ್ತಿದ್ದಾರೆ. ಪತ್ನಿ ಬಳಿ ನಡೆದಂತಹ ಘಟನೆ ಬಗ್ಗೆ ಮಾತುಕತೆ ಮಾಡಿದ್ರಂತೆ ಕೆಲ ಕಾಲ. ಈ ಸಂದರ್ಭದಲ್ಲಿ ಭಾವುಕರಾಗಿ ಪತ್ನಿ ಬಳಿ ದರ್ಶನ್ ಮಾತಾಡಿದ್ದಾರೆ ಅನ್ನುವಂಥ ವಿಷಯ. ಏನು ನಡೀತು, ಆಕ್ಚುಲ್ ಆಗಿ ಏನು ನಡೆದಿದೆ, ಏನಾಯಿತು ಅವತ್ತಿನ ದಿನ ಅನ್ನುವಂಥದ್ರ ಬಗ್ಗೆನೂ ಕೂಡ ದರ್ಶನ್ ಪತ್ನಿ ಜೊತೆಗೆ ಮಾತಾಡಿದ್ರಂತೆ. ಹಾಗೆ ಮಗನ ಜೊತೆಗೂ ಕೂಡ ಮಾತಾಡಿದ್ದಾರೆ ಕೆಲ ಕಾಲ. ಮಗನ ಜೊತೆ, ಹೆಂಡತಿಯ ಜೊತೆಗೆ ದರ್ಶನ್ ಕಾಲ ಕಳೆದಿದ್ದಾರೆ. ನೋಡಿ, ಆ ಒಂದು ದೃಶ್ಯ. ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿಯವರ ಕಾರು ಬಂದಿದ್ದು ಪರಪ್ಪನ ಅಗ್ರಹಾರಕ್ಕೆ. ಆದರೆ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಪ್ರೈವೇಟ್ ವೆಹಿಕಲ್ಗಳಿಗೆ ಯಾವುದೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಜೊತೆಗೆ ಮಾಧ್ಯಮದವರು ಕೂಡ ಇದ್ದಿದ್ದರಿಂದಾಗಿ ಅವರು ಅಲ್ಲಿ ಇಳಿದು, ಇನ್ಫ್ಯಾಕ್ಟ್ ಅಲ್ಲೇ ಇಳಿದು ಹೋಗಬಹುದಿತ್ತು, ಬಟ್ ಅಲ್ಲಿ ಇಳಿಲಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾರನ್ನು ತಿರುಗಿಸ್ಕೊಂಡು ವಾಪಸ್ ಹೊರಡ್ತಾರೆ. ಬಟ್ ಅದಾದ ಮೇಲೆ ಪೊಲೀಸ್ ಕಾರ್ನಲ್ಲಿ ಇಬ್ಬರನ್ನು ಕೂಡ ಕರ್ಕೊಂಡು ಬಂದರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗನನ್ನು ಕರ್ಕೊಂಡು ಬಂದು ದರ್ಶನ್ನ ಭೇಟಿ ಮಾಡಿಸಿದ್ದಾರೆ ಪೊಲೀಸರು. ಇದು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಈಗ ಹುಟ್ಟುಹಾಕ್ತಾ ಇದೆ. ಯಾಕಂತ ಹೇಳಿದ್ರೆ, ಸಾಮಾನ್ಯ ಖೈದಿಗಳನ್ನು ಅಥವಾ ವಿಚಾರಣಾಧೀನ ಖೈದಿಗಳನ್ನು ನೋಡೋದಕ್ಕೆ ಬರುವಂತಹ ಜನರು, ಈಗ ಸಪೋಸ್ ಈಗ ವಿನೋದ್ ಪ್ರಭಾಕರ್ ಅವರು ಕೂಡ ಬಂದಾಗ, ವಿನೋದ್ ಪ್ರಭಾಕರ್ ಕೂಡ ಅಲ್ಲೇ ಹೊರಗಡೆ ಗಾಡಿ ನಿಲ್ಲಿಸಿ ಒಳಗಡೆ ಹೋಗಿದ್ರು. ಬಟ್ ಇಲ್ಲಿ ವಿಜಯಲಕ್ಷ್ಮಿ ಅವರು ಬಂದಾಗ ಯಾಕೆ ಈ ರೀತಿಯಾಗಿ ಮಾಡಲಿಲ್ಲ, ವಿಜಯಲಕ್ಷ್ಮಿ ಅವರನ್ನ ಯಾಕೆ ಸ್ಪೆಷಲ್ ಅವರು ಪೊಲೀಸ್ ಕಾರ್ನಲ್ಲಿ ಕರ್ಕೊಂಡು ಬಂದರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಜೈಲಿನಲ್ಲಿರುವಂತಹ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಆದರೆ ಕಾರ್ ಬದಲಿಸ್ಕೊಂಡು ಜೈಲಿಗೆ ಬಂದಿರುವಂತಹ ದರ್ಶನ್ ಪತ್ನಿ ಮಾಧ್ಯಮ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿ ಮಾಧ್ಯಮಗಳ ಕಣ್ತಪ್ಪಿಸಿ ಜೈಲಿನೊಳಗೆ ವಿಜಯಲಕ್ಷ್ಮಿ ಎಂಟ್ರಿ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಹಾಗಾದರೆ ದರ್ಶನ್ಗೆ ಅವರ ಕುಟುಂಬದವರಿಗೆ ಏನು ರಾಜಾತಿಥ್ಯ ನೀಡಲಾಗ್ತಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಮೂಡ್ತಾ ಇವೆ. ಯಾಕಂದರೆ ದರ್ಶನ್ ಭೇಟಿ ಮಾಡಿಸೋದಕ್ಕೆ ಖುದ್ದು ಪೊಲೀಸರೇ ಕಾರಲ್ಲಿ ಕರ್ಕೊಂಡು ಹೋದ್ರ. ಹಾಗಾದ್ರೆ ಯಾರಿಗೂ ಕೂಡ ಸಾಮಾನ್ಯವಾಗಿ ಕಾರ್ ಒಳಗಡೆ ತನಕ ಕರ್ಕೊಂಡು ಹೋಗಲ್ಲ. ಒಳಗಡೆ ಹೋಗೋದಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. ಪ್ರೈವೇಟ್ ವೆಹಿಕಲ್ಗಳು ಯಾವುದೂ ಕೂಡ ಒಳಗಡೆ ಹೋಗೋದಿಲ್ಲ. ಅಂಥದ್ರಲ್ಲಿ ದರ್ಶನ್ ಪತ್ನಿಯನ್ನ ಯಾಕೆ ಇವರು ತಮ್ಮ ಕಾರ್ನಲ್ಲಿ ಒಳಗೆ ಕರ್ಕೊಂಡು ಹೋದ್ರು ಪೊಲೀಸರು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಹೇಳ್ತಾ ಇವೆ. ಸಾಮಾನ್ಯ ಖೈದಿಗಳ ಭೇಟಿಗೆ ಹಲವಾರು ನಿಯಮಗಳಿರ್ತವೆ. ಆದರೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅಥವಾ ರಾಜಕಾರಣಿಗಳು ಅನ್ನೋ ಕಾರಣಕ್ಕೋಸ್ಕರ ಜೈಲಿನಲ್ಲಿ ಏನು ಈ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರಾ ಅನ್ನೋಂಥದ್ರ ಬಗ್ಗೆನೂ ಕೂಡ ಈಗ ಜನಸಾಮಾನ್ಯರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ.